ಮೂರ್ ಸಿಂಪಲ್ ರೂಲ್. ಫಸ್ಟ್, ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಗಿಸ್ಬೇಕು. ಅರ್ಧಂಬರ್ಧ ಬಿಡ್ಬಾರ್ದು. ಒಂದ್ ಬುಕ್ ಸ್ಟಾರ್ಟ್ ಮಾಡ್ತೀರಾ ಓದಕ್ಕೆ, ಇವತ್ ಎದೋಳ್ತೀರಾ, ಆ ಬುಕ್ ನ ಮುಗಿಸ್ಬೇಕು. ದಟ್ ಇಸ್ ವಿಲ್ ಪವರ್. ಸೆಕೆಂಡ್, ನೀವ್ ಏನ್ ಮಾಡ್ತೀರಾ ಅದನ್ನ ಹೆಂಗ್ ಇನ್ನ ಸ್ವಲ್ಪ ಚೆನ್ನಾಗ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು. ಮೂರನೇದು, ನಾನು ಇದನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡೋದು. ಹೌದೋ ಇಲ್ವೋ? ಇವಾಗ ನೀವೆಲ್ಲ ಕಲ್ತಿರ್ತೀರಾ, ನಿಮ್ಮ ಅಪ್ಪ ಅಮ್ಮ ಎದೋಳ್ತೀರಾ, ಬೆಡ್ನ ಎದೋಳೋದೇ ಒಂದ್ ಕೆಲ್ಸನಾ? ಮಲ್ಕೊಂಡಾದ್ಮೇಲೆ ಎದ್ದಿ ಆ ಬೆಡ್ನು ಸರಿ ಮಾಡಿ ಮುಗ್ಸತ್ ತಾನೆ ಫಿನಿಶಿಂಗ್ ದ ಜಾಬ್ ಅನ್ನೋದು. ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ಇರೋದು, ಲಾಸ್ಟ್ ಮಿನಿಟ್ ಆಫ್ ಫಿನಿಶಿಂಗ್ ಜಾಬ್ ನ ಇಂಪಾರ್ಟೆಂಟ್. ಇವತ್ತು ಎದ್ರಿ ಬೆಡ್ ನ ಮಡ್ಸಿದ್ರಿ, ನಾಳೆ ದಿವಸ ನೀವ್ ಯೋಚನೆ ಮಾಡ್ಬೇಕು ಆ ಬೆಡ್ ನ ಇನ್ನ ಕ್ಲೀನ್ ಆಗಿ ಹೆಂಗ್ ನಾನ್ ಮಡಿಸ್ಬೋದು. ಯಾರಾದ್ರೂ ಬಂದಾಗ ಓಕೆ ನಾನು ಇವ್ರು ಚೆನ್ನಾಗಿ ಮಡಿಸಿದ್ದಾರೆ ಅಂತ ಯೋಚನೆ ಮಾಡ್ಬೇಕು. ದಟ್ ಈಸ್ ವೆನ್ ನೀವ್ ಹೇಳೋದು ಸೇಯಿಂಗ್ ದಟ್ ನಾನು ಒಂದ್ ಕೆಲಸ ಮಾಡ್ತಿದ್ದೀನಿ ಮುಗ್ಸಿಲ್ಲ, ಅದ್ ಮುಗ್ಸೋದ್ಕಿಂತ ನಾನು ಇನ್ನ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಅಂತ. ಮೂರನೇದು, ಬರೀ ಬೆಡ್ ಹಾಕೋದಲ್ಲ, ನಿಮ್ ಅಪ್ಪ ಅಮ್ಮನ ಹತ್ರ ಕ್ಲೀನ್ ಆಗಿ ಐರನ್ ಮಾಡ್ಬಿಟ್ಟು ರಗ್ನು ನೀಟಾಗಿ ಮಡಿಸಿದಾಗ ಓಕೆ ನಾನ್ ಬರೀ ಮಡ್ಚ್ಬೋದು ಅನ್ಕೊಂಡಿದ್ದೆ, ಬಟ್ ರಗ್ನು ನೀಟಾಗಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಿಲ್ಲ. ಅದು ಮೂರನೇದು. ಇದನ್ನೇ ನೀವು ನಿಮ್ ವಿದ್ಯಾಭ್ಯಾಸದಲ್ಲೂ ಯೋಚನೆ ಮಾಡಿ ಅನುಭವಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಇರೋದು.